ಒಬ್ಬನಿನ ಒಬ್ಬನೇ, ಮತ್ತೊಬ್ಬನ ಶಕ್ತಿಯಲ್ಲ. ತನ್ನಲ್ಲಿರುವಂಥ ಪ್ರಬಲವಾದ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ, ಮತ್ತೊಬ್ಬರ ಜ್ಞಾನ ಅಲ್ಲ, ಮತ್ತೊಬ್ಬರ ಹತ್ರ ಜ್ಞಾನ ತಗೋ ಬಂದಿಲ್ಲ ಪ್ರೇರೆ. ಏನ್ರಿ ಪ್ರೇರೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂಥ ಮಾತೇನಂದ್ರೆ ಪ್ರೇರೆ, ಅನೇಕ ವರ್ಷಗಳಿಂದ ಯೇಸು ಕ್ರಿಸ್ತನು ಬಂದು ಬುದ್ಧ ಅವರ ಹತ್ರ ಬಂದು ಜ್ಞಾನವನ್ನು ಕಲಿತು ಹೋಗಿ ಉಪದೇಶ ಮಾಡಿದ್ರು ಇಸ್ರಾಯೇಲರಲ್ಲಿ. ಅದಕ್ಕೆ ಪ್ರಬಲ ಆದನು ಅಂತ ಅನೇಕರು ಪಾಪ ತಿಳಿಯದೆ ಮಾತನಾಡುವಂಥ ಮೂಢರೇ ಅನ್ಕೋಬೋದು. ಯಾರವರು? ತಿಳಿಯದೆ ಮಾತನಾಡುವಂಥ ಮೂಢರು. ಯೇಸು ಕ್ರಿಸ್ತನು ಇನ್ನೊಂದು ಕಡೆ ಹೋಗಿ ಜ್ಞಾನ ಕಲ್ತ್ಕೊ ಬಂದವನು ಅಂತ ಹೇಳೋರು ಯಾರು? 12ನೇ ವರ್ಷದಲ್ಲೇ ಯೇಸು ಕ್ರಿಸ್ತನು 12ನೇ ವರ್ಷದಲ್ಲಿ ಹುಡುಗನಾಗಿದ್ದಾಗ ಆತನ ಮಾತುಗಳಿಗೆ ಉತ್ತರ ಕೊಡೋಕ್ಕಾಗಲಾರ್ದಂಥ ಮಹಾಜ್ಞಾನಿಗಳು, ಸದುಕಾಯರು, ಪರಿಸಾಯರು, ದೊಡ್ಡ ದೊಡ್ಡ ಶಾಸ್ತ್ರಿಗಳು ಈತನು ಹೇಗೆ ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಜ್ಞಾನದಿಂದ ಮಾತಾಡ್ತಾನಂತ ಆ ಶತಮಾನದಲ್ಲೇ ಆಶ್ಚರ್ಯಪಟ್ಟಿದ್ದಾರೆ. 12 ವರ್ಷದ ಹುಡುಗನಲ್ಲೇ ಮಾತಾಡುವಾಗ. ಅರ್ಥ ಆಯ್ತಾ? ಆತನ ಯಾರು ಅಂತ, ಆತನ ಜ್ಞಾನ ಎಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಅದ್ಭುತವಾದ ಸೃಷ್ಟಿ ಮಾಡಬೇಕು ಅಂದರೆ ಅದು ಮಹಾದೇವರ ಕೈಯಿಂದಲೇ ಸಾಧ್ಯ. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರ್ರೋ ಎನ್ನುತ್ತದೆ. ಒಂದು ಸಾರಿ ಮಳೆ ಸಿಡಿಲು ಹೊಡೆಯುವಾಗ ಆತನು ಗರ್ಜಿಸ್ತಾನೆ ದೇವರು. ಆತನ ಗರ್ಜನೆಗೆ ಕಾಡಿನಲ್ಲಿರುವಂಥ ಜಿಂಕೆ ಡೆಲಿವರಿ ಆಗುತ್ತಂತೆ. ಜಿಂಕೆ ಮರಿ ಡೆಲಿವರಿ ಮಾಡುತ್ತೆ, ಗರ್ಭವತಿ. ಅಷ್ಟು ಭಯಂಕರವಾದಂಥ ಗರ್ಜನೆ ಪ್ರೇರೆ ಆತನದ್ದು. ನಾವು ಈ ಲೋಕದ ಹಬ್ಬಗಳನ್ನು, ಪಟಾಕಿಗಳನ್ನು ಹೊಡೆಯುವಾಗ ಇಲ್ಲಿ ಹೊಡೆಯುವಂಥ ಪಟಾಕಿ ಪಕ್ಕದ ಏರಿಯಾದಲ್ಲಿ ಕಳಿಸ್ಬೋದು, ಅಥವಾ ಇಲ್ಲಿ ಆರಿಸುವಂಥ ರಾಕೆಟು ಪಕ್ಕದ ಏರಿಯಾನೋ ಅಥವಾ ಒಂದು 20 ಕಿಲೋಮೀಟರ್ 50 ಕಿಲೋಮೀಟರ್ ಕಾಣಿಸ್ಕೋಬೋದು ಅಷ್ಟೇ. ದೇವರು ಹೊಡಿತಾರೆ ಒಂದ್ಸಾರಿ, ರಾಕೆಟ್ ಅಲ್ಲ, ಸಿಡಿಲು. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರ್ರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯವರೆಗೂ ಮಳೆಯನ್ನು ಏರ ಮಾಡುತ್ತಾನೆ. ಮಳೆಗೋಸ್ಕರ ಭೂಮಿಯ ಕಟ್ಟಕಡೆಯವರೆಗೂ ಮೋಡಗಳನ್ನು ಏರ ಮಾಡುತ್ತಾನೆ. ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ. ಮಳೆಗೋಸ್ಕರ ಮಿಂಚು. ಆತನ ಮಿಂಚಿಗೆ ಆಕಾಶವು, ಭೂಮಿಯು ಏನಾಗುತ್ತೆ ಪ್ರಿಯ? ಬ್ರೈಟಾಗಿ ಕಾಣುತ್ತೆ ಪ್ರಿಯರೇ, ಸ್ಪಷ್ಟವಾಗಿ ಕಾಣುತ್ತೆ. ಆತನ ಬೆಳಕು ಎಂಥ ಬೆಳಕು ಗೊತ್ತಾ? ನಿನ್ನ ತಲೆಯಲ್ಲಿರುವಂಥ ಒಂದು ಕೂದಲು ಉದುರೋದ್ರೂ ಅದು ಕಾಣಿಸುತ್ತೆ. ಅಂಥ ಬ್ರೈಟು ಪ್ರಪಂಚದಲ್ಲಿ ಯಾವ ಲೈಟ್ಗಳು ಎಲ್ಲ ಉರಿಸಿದ್ರು ಆತನ ಬೆಳಕು ಕೊಡೋದ್ರ ಮುಂದೆ ಎಲ್ಲ ವೇಸ್ಟ್ ಪ್ರೇಮ. ಆತನ ಮಿಂಚು ಭೂಲೋಕವನ್ನು ಬೆಳಗಿಸುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹೌದಾ? ಹೌದು ಪ್ರೇರೆ. ಆ ಮಿಂಚಿನ ಹೊಡೆತಕ್ಕೆ